ಎಷ್ಟು ಜನ ಕಮೆಂಟ್ಗಳನ್ನ ಇವನ್ ನೀವು ಕೂಡ ನನಗೆ ತೋರಿಸಿದ್ರಿ. ನೀವು ಕರ್ನಾಟಕದವರೇ, ಕನ್ನಡದ ಮಣ್ಣಿನ ಮಗಳೇ, ನಿಮ್ಮ ತಂದೆ ತಾಯಿ ಮೂಲತಃ ಕರ್ನಾಟಕದವರು, ಕನ್ನಡಿಗರೇ. ತುಂಬ ಅದ್ಭುತವಾಗಿ ಇಬ್ಬರು ನಿಮ್ಮ ಪೇರೆಂಟ್ಸ್ ಕನ್ನಡ ಮಾತಾಡ್ತಾರೆ. ಸೊ ಬಿಸ್ನೆಸ್ ಪರ್ಪಸ್ ಅಥವಾ ಜೀವನೋಪಾಯಕ್ಕೋಸ್ಕರ ನೀವು ಹೊರಗಡೆ ಹೋಗಿದ್ದು ನಿಮ್ಮ ತಂದೆ ತಾಯಿ, ಆ್ಯಂಡ್ ನೀವು ಬೆಳೆದಿದ್ದು ಹೊರಗಡೆ ಅಷ್ಟೇ ಬಿಟ್ಟರೆ ನೀವು ಕರ್ನಾಟಕದವರೇ. ಸೊ ಯಾರ್ಯಾರು ಏನೇನೋ ಕಮೆಂಟ್ಗಳು ಮಾಡ್ತಾರೆ, ನೀವು ಕರ್ನಾಟಕದವರಲ್ಲ ಅನ್ನೋ ಥರ, ಏನು ಹೇಳ್ತೀರಾ ಅಂತವ್ರಿಗೆ ಅಂತ ಹೇಳಿ. ಆ್ಯಂಡ್ ನೀವು ಅದನ್ನ ನಂಗೆ ತೋರಿಸಿದ್ರಿ ಕೂಡ, ತುಂಬ ಬೇಸರ ವ್ಯಕ್ತಪಡಿಸಿದ್ರೆ. ಅದು ನಂಗೆ ಬೇಸರ ಆಯಿತು, ಅದಕ್ಕೋಸ್ಕರ ನಾನು ಅದನ್ನ ಕ್ಯಾಮ್ರಾ ಮುಂದೆ ಕೇಳ್ತಾ ಇದ್ದೀನಿ. ನಂಗೆ ತುಂಬ ಬೇಜಾರಾಗಿತ್ತು ಈ ಕಾಮೆಂಟ್ಸ್ ಎಲ್ಲ ನೋಡಿ. ನಂಗೆ ಅನ್ಸುತ್ತೆ ಏನಕ್ಕೆ ಓಕೆ ಸಿ ನೀವು ಅಕ್ಸೆಪ್ಟ್ ಮಾಡ್ತೀರಾ ನನ್ನ ಕನ್ನಡತಿ ಅಂತ ಅಕ್ಸೆಪ್ಟ್ ಮಾಡಲ್ಲ ಅಂದರೆ ಅದು ನಿಮ್ಮ ಒಪಿನಿಯನು. ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಬಟ್ ಅಟ್ ದ ಸೇಮ್ ಟೈಮ್ ನಾನು ಹೇಗಿದ್ದೀನಿ ಅಂದರೆ ನನ್ನ ಕನ್ನಡ, ನನ್ನ ಭಾಷೆ ನಾನು ಕಲಿಬೇಕು, ನಾನು ಕಲಿತಾ ಇದ್ದೀನಿ. ನಾನು ಅದನ್ನ ಅದ್ಭುತವಾಗಿ ನಾನು ಕಲಿಬೇಕಂತ ನನಗೆ ಲೈಕ್ ಆ ಥರ ಇರಬೇಕಂತ ನನಗೆ ತುಂಬ ಜಾಸ್ತಿ ಆಸೆ ಇದೆ. ನಿಮಗೆ ಲೈಕ್ ಜನಗಳಿಗೆ ಅನ್ಸುತ್ತೆ ಓಕೆ ನನ್ನ ಕನ್ನಡ ಬರಲ್ಲ, ನನ್ನ ಕನ್ನಡ ಮಾತಾಡೋಕ್ಕೆ ಬರಲ್ಲ, ನನ್ನ ಏನಕ್ಕೆ ಸಪೋರ್ಟ್ ಮಾಡಬೇಕು, ಏನಕ್ಕೆ ಲೈಕ್ ಮಾಡಬೇಕು, ಏನಕ್ಕೆ ಕಾಮೆಂಟ್ ಮಾಡಬೇಕು, ಆಯಿತು ಅದು ನಿಮ್ಮ ಒಪಿನಿಯನು. ಸೊ ನಿಮ್ಗೆ ಆ ಥರ ಅನ್ಸುತ್ತೆ ಅಂದರೆ ನಾನು ಬಿಟ್ಟಿರ್ತೀನಿ. ಬಟ್ ಅಟ್ ದ ಸೇಮ್ ಟೈಮ್ ನಾನು ಏನು ಹೇಳ್ಬೇಕಂದ್ರೆ ನೋಡಿ, ನಾವು ಎಲ್ಲರೂ ಇಲ್ಲಿ ಬೆಂಗಳೂರಿಗೆ ಬಂದಮೇಲೆ ಇಲ್ಲ ಕರ್ನಾಟಕ ಬಂದಮೇಲೆ ನಾವು ನಮ್ಮ ಭಾಷೆಗೆ ಪ್ರೀತಿ ಇರುತ್ತೆ. ಸೊ ನಾವು ಕಲಿಬೇಕಂದ್ರೆ ಅದನ್ನ ಸಪೋರ್ಟ್ ಮಾಡಬೇಕು, ಅದನ್ನ ನಾವು ಪ್ರೀತಿ ತೋರಿಸ್ಬೇಕು ಅಂತ ನನ್ಗನ್ಸುತ್ತೆ. ಯಾಕೆಂದರೆ ಯಾರೊಬ್ಬರು ಬಂದರೆ ಇಲ್ಲಿ ಕರ್ನಾಟಕಗೆ, ಸೊ ನಾನು ಒಂದು ವೀಕ್ಷಕರ ಥರ ನೋಡಿದ್ರೆ, ನಾನು ವೀಕ್ಷಕರೇ ನಾನು ಇದ್ದೀನಿ ಆಯಿತಾ. ಇನ್ನೊಬ್ರು ಬಂದರೆ ಓಕೆ ನಾನು ಕನ್ನಡ ಕಲಿಬೇಕು, ಈ ಥರ ಮಾತಾಡಬೇಕು, ನಾನು ಇನ್ನೂ ಜಾಸ್ತಿ ಲೈಕ್ ನಂಗೆ ತುಂಬ ಆಸೆ ಇದೆ, ಪ್ರೀತಿ ಇದೆ, ಅವ್ರನ್ನ ನಾನು ಡೆಫಿನೆಟಾಗಿ ಸಪೋರ್ಟ್ ಮಾಡ್ತೀನಿ. ಏನಕ್ಕೆ ಸಪೋರ್ಟ್ ಮಾಡಬಾರ್ದು? ಯಾಕೆಂದರೆ ಓಕೆ ನಾವು ಬೆಳೆದಿರೋದು ಲೈಕ್ ಇನ್ನೊಂದು ಜಾಗ ಇಲ್ಲಿ. ಬಟ್ ಜಡ್ಜ್ಮೆಂಟು ಇಷ್ಟು ಹಾರ್ಶ್ ಆಗಿ ಇರಬಾರ್ದು ನನ್ಗನ್ಸುತ್ತೆ. ಪ್ರೀತಿ ತೋರಿಸ್ಬೇಕು, ಸಪೋರ್ಟ್ ಮಾಡಬೇಕು. ಬಟ್ ಅಟ್ ದ ಸೇಮ್ ಟೈಮ್ ಇನ್ನೊಬ್ರಿಗೆ ಒಪಿನಿಯನ್ಸ್ ಇರುತ್ತೆ, ಅವ್ರಿಗೇನು ಅನ್ಸುತ್ತೋ ಅದನ್ನ ನಾನು ರೆಸ್ಪೆಕ್ಟ್ ಮಾಡ್ತೀನಿ, ಇಲ್ಲಾಂದ್ರೆ ರೆಸ್ಪೆಕ್ಟ್ ಮಾಡಲ್ಲ. ಬಟ್ ನಿಮ್ಗೆ ಒಪಿನಿಯನ್ಸು ನಿಮ್ದು ಪರವಾಗಿಲ್ಲ. ಆ್ಯಂಡ್ ಬಟ್ ನಿಮ್ಗೆ ನಾನು ಇನ್ನ ಪ್ರೀತಿ ತೋರಿಸ್ತೀನಿ, ಏನು ಹೇಟ್ ಮಾಡಕ್ ಹೋಗಲ್ಲ. ಯಾಕೆಂದ್ರೆ ಅದೇ ಅಷ್ಟೇ, ಲೈಕ್ ಕನ್ನಡತಿ ಅಂದ್ರೆ ನಾವು ಪ್ರೀತಿನೇ ತೋರಿಸ್ಬೇಕು. ಸೊ ಮಚ್ ಲವ್. ನೀವು ಅದು ಅನ್ಕೊಂಡಿದ್ದೀರಾ, ಇನ್ನ ಪ್ರೀತಿ ಕೊಡ್ತಾನೆ. ಎಷ್ಟು ಬೈತಿರೋ ಅಷ್ಟು ನಾನು ನಿಮ್ ಪ್ರೀತಿ ತೋರಿಸ್ತೇನೆ. ವಾವ್, ಸೂಪರ್. ಎಲ್ಲರೂ ಹಿಂಗೆ ಮಾಡಿದ್ರೆ ಯಾರ ಮನೇಲೂ ಜಗಳನೂ ಇರಲ್ಲ, ಏನು ಇರಲ್ಲ ಅಲ್ವಾ? ಹೌದು, ಬೈತಾ ಇರಿ, ನಾನು ನಿಮ್ ಪ್ರೀತಿ ಕೊಡ್ತಾ ಇರ್ತೀನಿ ಅಂತ ಅಲ್ವಾ? ಸೂಪರ್. ಎಸ್, ಮದ್ವೆ ಅನ್ನೋ ಪ್ಲಾನ್ ಅಂದ್ರೆ ಈಗ ತಂದೆ ತಾಯಿ ಮಕ್ಕಳಿಗೆ ಒಂದು ಇಷ್ಟು ವಯಸ್ಸು ಆಗ್ತಾ ಬಂತ, ಅದ್ರಲ್ಲಿ ಹೆಣ್ಣು ಮಕ್ಕಳಿಗೆ ಮದ್ವೆ ಯಾವಾಗ ಯಾವ ಮದ್ವೆ ಆಗ್ತಿ ಅಂತ ತಂದೆ ತಾಯಿಗಿಂತ ಹೊರಗಿನವರು ಕೂಡ ಜಾಸ್ತಿ ಕೇಳ್ತಾರೆ. ನಿಮ್ಮಲ್ಲಿ ಆ ಪ್ರಶ್ನೆ ಬರ್ತಾ ಇದೆಯಾ ನಿಮ್ಮ ಮನೆಯಲ್ಲಿ, ಮದ್ವೆ ಯಾವ ಮದ್ವೆ ಆಗ್ತೀಯಾ ಅಂತ ಹೇಳಿ? ಇಲ್ಲ, ಆ್ಯಕ್ಚುಲಿ ಅವ್ರು ಅಷ್ಟು ಯೋಚನೆ ಮಾಡ್ತಾ ಇಲ್ಲ. ಯಾಕೆಂದ್ರೆ ಅವ್ರಿಗೆ ಗೊತ್ತು ನನ್ನ ಕರಿಯರ್ ಹೇಗಿದೆ ಅಂತ, ನನ್ನ ಕರಿಯರ್ ಮೇಲೆ ಫೋಕಸ್ ಮಾಡ್ತಾ ಇರೋದಂತ. ಯಾಕೆಂದರೆ ಇಷ್ಟು ವರ್ಷದಿಂದ ನನ್ನ ಕರಿಯರಲ್ಲಿ ಫೋಕಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ನನಗೆ ನನ್ನ ಕರಿಯರ್ ಇನ್ನು ಬೆಳೀತಾ ಇದೆ ಅಂತ, ನಾನು ಬೆಳೀತಾ ಇದ್ದೀನಿ ಇವಾಗ ಅಂತ. ಸೊ ಮದುವೆ ಬಗ್ಗೆ ಹೌದು ಅವ್ರು ಯೋಚನೆ ಮಾಡ್ತಾರೆ, ಓಕೆ ಸೆಟಲ್ ಡೌನ್ ಆಗ್ಬೇಕಂತ. ಯಾಕೆಂದರೆ ನನಗೂ ನನ್ಗೆ ಅನ್ಸುತ್ತೆ ಓಕೆ ನನ್ನ ಪಾರ್ಟ್ನರ್ ಇರಬೇಕು, ಆ ಥರ ಎಲ್ಲ ನಾನು ಮದುವೆ ಮಾಡಬೇಕು, ಲೈಕ್ ಮಕ್ಳು ಕಂಡ್ರೆ ನಂಗೆ ತುಂಬಾ ಇಷ್ಟ. ಸೊ ಆ ಥರ ನಂದು ಯೋಚನೆ. ಸೊ ಅಪ್ಪ ಅಮ್ಮಗೂ ಆ ಥರ ಆಸೆ ಇರುತ್ತೆ. ಆ್ಯಂಡ್ ಹೌದು, ನೋಡೋಣ, ಯಾರಾದರೂ ಚೆನ್ನಾಗಿರೋರು ಹುಡುಗ ಸಿಕ್ಕಿದ್ರೆ ಡೆಫಿನೆಟ್ ಆಗಿ ಪ್ಲಾನ್ಸ್ ಇರುತ್ತೆ.